ದೃಷ್ಟಿಯಿಂದ ಸಾಕಷ್ಟು ಸಂಕಷ್ಟದಲ್ಲಿ ರೈತರ ಇದ್ದಾಗ ಈಗ ನೀವು ಮೊನ್ನೆ ಬೆಳೆ ಪರಿಹಾರ ಸಮರ್ಪಕವಾಗಿ ಎಲ್ಲರಿಗೂ ಬಂದು ಮುಟ್ಟಿಲ್ಲ ಸರ್. ಮತ್ತು ಅವ್ರು ಹಾಕೋದನ್ನು ಹೆಂಗೆ ಹಾಕ್ಯಾರ ಅಂದ್ರೆ 2 ಎಕರೆ ಮಾತ್ರ ಹಾಕ್ಯಾರ ಸರ್. ಅವ್ರು 2.5 ಎಕರೆನು ಸಂಪೂರ್ಣವಾದಂಥ ರೀತಿಯಲ್ಲಿ ಹಾಕಿಲ್ಲ ಮತ್ತು ಎಲ್ಲರಿಗೂ ಬಂದು ಮುಟ್ಟಿಲ್ಲ ಸರ್. ಅದು ಒಂದನೇದು. ಮತ್ತು ಎರಡನೇದು ಸರ್, 2 ರೂಪಾಯಿ ಅನುದಾನವನ್ನ ಒಂದು ಪ್ರತಿ ಲೀಟ್ರಿಗೆ ಕೊಡ್ತಾನಂತೇಳಿ KMF ಅವ್ರು ಹೇಳಿದ್ರು. 600 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ ರೈತರಿಗೆ ಕೊಡುವಂಥದ್ದು. ಅದು ಬರಬೇಕು. ಯಾಕಂದ್ರೆ ರೈತರು ನಾವು ಕೃಷಿಯನ್ನು ಅವಲಂಬಿಸಿ ಯಾವ ತರ ಅವಲಂಬಿಸಿದ್ದೇವೆ ಅದೇ ರೀತಿ ಒಂದು ಹೈನುಗಾರಿಕೆ ಕೂಡ ನಮ್ದು ಮೇನ್ ಉದ್ಯೋಗ ಸರ್. ಅದು 600 ಕೋಟಿ ರೂಪಾಯಿ ರೈತರಿಗೆ ಸಮರ್ಪಕವಾಗಿ ಹಂಚಿಕೆ ಆಗಬೇಕು ಸರ್. ಅದು ಬಹಳ ದಿನದಿಂದ ಹಾಗೆ ಕೂತಿದೆ. ಅದೇ ರೀತಿ ಬೆಳೆ ಸಾಲ ಸಂಪೂರ್ಣವಾಗಿ ಸರ್ ಮನ್ನಾ ಆಗಬೇಕು ರೈತರು. ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು, ಸರ್ಕಾರಿ ಪತ್ತಿನ ಸಂಘಗಳಾಗಿರ್ಬೋದು, ಇವು ಮೊದಲನೇದಾಗಿ ಸುಮಾರು ದಿನಗಳ ಬೇಡಿಕೆ ಐತಿ. ತಮಗೂ ಗೊತ್ತೈತಿ. 1,000 ಸಲ ನಿಮಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ತಾವು ಕೂಡ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ ಸರ್. ಅಲ್ಲ, ಮತ್ತೆ ಅದೇ ರೀತಿ ಇವತ್ತು ಫೈನಾನ್ಸ್ ಗಳ ಹಾವಳಿ ಸರ್ ಬಹಳ ಆಗಿದೆ. ದಯಮಾಡಿ ಅದರದ್ದು ಏನೈತಲ್ಲ ತಾವು ಆಕ್ಷನ್ ತಗೋಬೇಕು. ಸರ್ಕಾರದಿಂದ ಅಧಿಕೃತವಾದಂತಹ ಸೂಚನೆಯನ್ನು ಹೊರಡಿಸಬೇಕು. ಯಾಕಂದ್ರೆ ಬಹಳ ಈಗ ಜನರು ಸರ ಈಗ 2.5 ವರ್ಷದಲ್ಲಿ 2,000ಕ್ಕೂ ಹೆಚ್ಚು ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ತಮಗಂತೂ ಸಂಪೂರ್ಣವಾದಂತ ಮಾಹಿತಿ ಐತಿ ಇದರ ಬಗ್ಗೆ. ಅದಕ್ಕಾಗಿ ತಾವು ಇದನ್ನ ಮಾಡಿಕೊಡಬೇಕು. ಅದೇ ರೀತಿ ತಾವು ಏನೀಗ ಬೆಳೆಯನ್ನ ಇವತ್ತು ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡ್ತಾ ಇದೆ ರೈತರ ಬೆಳೆಗಳಿಗೆ, ಅದು ಸತತವಾಗಿ, ಯಾಕಂದ್ರ ಏನಾಗೈತಂದ್ರ PCL MD ಹಾಗೂ MD ಹೆಸ್ಕಾಂ ಜೊತೆ ಅವರೊಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಮುಂದಿನ ವಾರ ನಿಮ್ಗೆ ಯಾವಾಗ ನಾನು ಭೇಟಿ ಮಾಡಿಸ್ತೀನಿ, ಅದಕ್ಕಂತ ಮುಂಚೆ ಆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಆವಾಗ ನೀವು ಆ ಬೇಡಿಕೆ ಇಟ್ಟಿದ್ದೀರಂದ್ರೆ ಆ ಫಲಶ್ರುತಿನೂ ನಮಗೆ ಸಿಗುತ್ತೆ. ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ ಅದನ್ನು ಪ್ರಸ್ತಾಪಕ್ಕೆ ಬಂತು. ಈಗ ಸೋಲಾರ್ ನಮಗೆ ಇನ್ನು ಸೆಟ್ ಆಗ್ಲಿಲ್ಲ ಅಂತ ಹೇಳಿ ರೈತ ಮುಖಂಡರು ತಾವು ಅಲ್ಲಿ ಪ್ರಸ್ತಾಪ ಮಾಡಿದಿರಿ. ಮುಂದಿನ ವಾರನೂ ದಯವಿಟ್ಟು ಪ್ರಸ್ತಾಪ ಮಾಡಿ. ಅದರೊಳಗಡೆ ನಾನೊಂದು ನೋಟ್ ರೆಡಿ ಮಾಡ್ತೀನಿ. ತಮ್ಮ ಬೇಡಿಕೆಗೆ ತಕ್ಕಂತ ಇಲ್ಲಿ ಕಬ್ಬು ಪ್ರದೇಶ ಜಾಸ್ತಿ ಇದೆ, ಈ ತರ ನಮ್ಮ ಪ್ರಾಬ್ಲಮ್ಗಳಿದಾವೆ. ಹೆಸ್ಕಾಂ MD ಇದ್ದಾಗಲೂ ನನಗೆ ಈ ಪ್ರಾಬ್ಲಮ್ ಗೊತ್ತಿದೆ. ಸೊ ಇದರ ಮೇಲೆ ನಾನು ಜಾಸ್ತಿ ಸ್ಪಷ್ಟೀಕರಣ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ಆ ದಿವಸ ಕೂತ್ಕೊಂಡು ಪಲಾವ್ ತಿನ್ಬಿಟ್ಟು ಈ ಕೆಲಸ ಮಾಡೇ ಕೊಟ್ಟಿದೀವಿ. ಆವಾಗ ಬರೀ 7 ತಾಸು ಇತ್ತು. ನಾವು 10 ತಾಸಿಗೆ ಸಿಂಗಲ್ ಫೇಸ್ ಇನ್ಕ್ರೀಸ್ ಮಾಡಿದೀವಿ. ಅದು 12 ತಾಸು ಸಿಂಗಲ್ ಫೇಸ್ ಆಯ್ತು. ಈಗ 3 ಫೇಸ್ ಏನ್ ಹೆಚ್ಚು ಮಾಡ್ಲಿಕ್ಕೆ ಇದೆ, ಆಲ್ರೆಡಿ 1 ತಾಸು ಇನ್ಕ್ರೀಸ್ ಮಾಡ್ಲಿಕ್ಕೆ ಇನ್ ಪ್ರಿನ್ಸಿಪಲ್ ಒಪ್ಕೊಂಡಿದ್ದಾರೆ. ಹಗಲೇ ಕೊಡ್ಲಿಕ್ಕೇನು ಒಪ್ಕೊಂಡಿದ್ದಾರೆ. ಒಂದ್ಸತಿ ಮೀಟಿಂಗ್ ಮಾಡ್ಕೊಂಡು ನಿಮ್ಮೆಲ್ಲರ ಜೊತೆ ಕೂರಿಸ್ಬಿಟ್ಟು ಆ ಒಂದು ನಿರ್ಧಾರವನ್ನು ಅಲ್ಲಿ ತಗೊಳ್ತಾರೆ. 2 ಪೇಜ್ ಅಷ್ಟು ಬೇಡಿಕೆಗಳು ಆಯ್ತು. ಹೊಲದ ರಸ್ತೆ ನನ್ನ ವ್ಯಾಪ್ತಿಗೆ ಬರಲ್ಲ, ಆದ್ರೂ ಅಲ್ಲಿ ಸ್ವಲ್ಪ ಚರ್ಚೆ ನಡೀತಾ ಇದೆ. ಈಗ ಎಲ್ಲೆಲ್ಲಿ ಕಬ್ಬು ಪ್ರದೇಶ ಇರುತ್ತೆ, ಟ್ರ್ಯಾಕ್ಟರ್ಗಳನ್ನು ಹೊರಗಡೆ ತಗೊಂಡು ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಆ ವಿಚಾರ ಪ್ರಸ್ತಾಪಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಪರಿಹಾರ ಹುಡುಕಿ ಕೊಡ್ತೀವಿ ಅಂತಾನೆ ಹೇಳಿದ್ದಾರೆ. ಹಂಗಲ್ಲ, ಬೇಡಿಕೆ ಅದಲ್ರಿ ಯಜಮಾನ್ರೆ, ಬೇಡಿಕೆ ಅದಲ್ಲ. ಬೇಡಿಕೆ ಏನಂದ್ರೆ ಈಗ ಹೊಲದಿಂದ ನಾವು ಕಬ್ಬನ್ನು ಮೇನ್ ರೋಡ್ಗೆ ಹೆಂಗ್ ತಗೊಂಡ್ ಬರ್ಬೇಕು ಅನ್ನೋದು ಪ್ರಶ್ನೆ ಬಂತು. ಅದು ಪಾಯಿಂಟ್. ಇಲ್ಲಿ ಹೊಲದ ರಸ್ತೆಗಳ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಪ್ರಸ್ತಾಪ ಆಯ್ತು. ಅದು ಪಾಯಿಂಟ್. ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್ ಮೇಲೆ ಚರ್ಚೆ ಆಯ್ತು. ಮುಂದಿನ ವಾರ ನಮ್ಮ ಮುಖಂಡರು ಯಾರ್ಯಾರಿದ್ದಾರೆ ಅವ್ರ ಜೊತೆನೂ ಈ ಪಾಯಿಂಟ್ ಅನ್ನು ನಾನು ಪ್ರಸ್ತಾಪ ಮಾಡಿಸ್ತೀನಿ. ಮಹಂತೇಶ್, ಯುವರ್ ಪಾಯಿಂಟ್ ಇಸ್ ವೆಲ್ ಟೇಕನ್. ಮುಂದಿನ ವಾರ ಆ ಮೀಟಿಂಗ್ ಅಲ್ಲಿ ಆಲ್ರೆಡಿ ನಾವು ಹೇಳಿಟ್ಟಿದೀವಿ. ನೀವು ಯಾವಾಗ ಬೇಡಿಕೆ ಕೊಟ್ಟಿದ್ದೀರಲ್ವಾ ಅವಾಗ ಹೇಳಿಟ್ಟಿದೀವಿ. ಆದ್ರೆ ಮುಂದಿನ ವಾರ ನೀವು ಒಂದ್ಸತಿ 1-on-1 ವೈಯಕ್ತಿಕವಾಗಿ ಈ ಪ್ರಸ್ತಾವನೆಯನ್ನು ಅವರ ಎದುರುಗಡೆ ಇಡಬೇಕು. ಮತ್ತೆ ಕೊಪ್ಪಳದಲ್ಲಿ ಹನುಮಂತಪ್ಪ ನಾಯಕ್ ಅವರು ಮಾತಾಡಿದ್ದಾರೆ. ಅವ್ರು ಹೋದ್ರ ಕೂತ್ಕೊಳ್ಳಿ. ನಿಗಮ ನನ್ಗೆ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕಂತ. ಅವ್ರು ಏನ್ ಹೇಳ್ತಾರೆ ಕೂತ್ಕೊಂಡು ಅವ್ರ ಜೊತೆ ಸ್ಟಡಿ ಮಾಡ್ತೀನಿ. ನಾನು ಅಲ್ಲಿ ಹೇಳ್ಬೇಕಂದ್ರೆ ನನಗೆ ಫಸ್ಟ್ ಅರ್ಥ ಆಗ್ಬೇಕದು. ನನಗೆ ಅರ್ಥ ಆಗ್ತಾ ಇಲ್ಲ. ಕಲ್ಯಾಣ ಕರ್ನಾಟಕದಿಂದ ಕೊಪ್ಪಳ ತನಕ ಅಂತ ಹೇಳ್ತಾರೆ, ಇಡೀ ರಾಜ್ಯಕ್ಕೆ ಅಂತ ಹೇಳ್ತಾರೆ. ಹೆಂಗ್ ಮಾಡ್ಬೇಕು ನನ್ಗೆ ಗೊತ್ತಿಲ್ಲ. ಒಂದು ನಿಗಮ ಸೃಷ್ಟಿ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರೆ 4 ಬೆಳೆಗಳಿಗೆ ನಾವು ನಿಗಮ ಮಾಡ್ಬೇಕಾ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಜೊತೆ ಕೂತ್ಕೊಂಡು ಇಲ್ಲಿ ಈ ವೇದಿಕೆ ಮೇಲೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರ ಜೊತೆ ಕೂತ್ಕೊಂಡು ನಾನು ಚರ್ಚೆ ಮಾಡ್ತೀನಿ. ಅವ್ರ ಬೇಡಿಕೆ ಏನಂತ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ನಾನು ಸ್ಪಷ್ಟೀಕರಣ ಕೊಡ್ತೀನಿ. ಬೆಲೆ ಪರಿಹಾರ ಇದು ಹೇಳ್ಬಿಟ್ಟೆ. 2 ರೂಪಾಯಿ KMF 600 ಕೋಟಿ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ರಿ. ನನ್ನ ಗಮನದಲ್ಲಿಲ್ಲ.
ನಾನು ಅಲ್ಲಿ ಪ್ರಸ್ತಾಪ ಮಾಡ್ತೀನಿ. ಆ ಪೆಂಡಿಂಗ್ ಡೀಟೇಲ್ಸ್ ಏನಿದೆ ನನಗೆ ದಯವಿಟ್ಟು ತಾವು ಮುಟ್ಟಿಸ್ಬೇಕಂತ ಮನವಿ. ಸಾಲ ಮನ್ನಾ ನನ್ನ ವ್ಯಾಪ್ತಿಗೆ ಬರಲ್ಲ. ಪಾಯಿಂಟ್ ಏನಂದ್ರೆ ಅಲ್ಲಿ ಚರ್ಚೆನಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಈಗ 5 ಪಂಚ ಗ್ಯಾರಂಟಿಗಳು ಕೊಟ್ಟಿದೀವಲ್ವಾ, ಅದರಿಂದ ಪ್ರತಿ ಮನೆಯಲ್ಲಿ ಸರಿಸುಮಾರು 10,000 ರಿಂದ 15,000 ರೂಪಾಯಿ ಉಳಿತಾಯ ಅನುದಾನ ಇರುತ್ತದೆ. ಅದನ್ನು ನಮ್ಮ ರೈತ ಬಾಂಧವರು ಇರ್ಬೋದು, ಎಲ್ಲ ಸಣ್ಣ ಉದ್ಯಮಿಗಳಿರ್ಬೋದು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದು ಒಂದು ರೀತಿ ನಾವು ಪರಿಹಾರನೇ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವಾಗ ಪ್ರಸ್ತಾಪ ಮಾಡಿದ್ರು. ಆದ್ರೂ ನಾನು ಈ ಪಾಯಿಂಟ್ ಏನಿದೆ ನಾನು ಅಲ್ಲಿ ಪ್ರಸ್ತಾಪ ಮಾಡ್ತೀನಿ. ಮೋಸ್ಟ್ಲಿ ಕವರ್ ಮಾಡಿದ್ದೀನಿ. 2 ಪಾಯಿಂಟ್ ಇಲ್ಲ